ನಮ್ಮ ಕಾನೂನುಗಳಲ್ಲಿ ದೋಷದ ಒಂದು, ಇಲ್ಲ ಲೋಕಾಯುಕ್ತ ಪವರ್ ಇಲ್ಲ ಒಂದು. ಅದೇ ಕಾಲಕ್ಕೆ ಈವನ್ CBI ಸಹಿತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ತದೆ. ಅದಕ್ಕೆ CBIಗೆ ಗಿಳಿಪ ಅದು ಸೆಂಟ್ರಲ್ ಗೌರ್ಮೆಂಟ್ ಗಿಳಿ ಅಂತ ಆರೋಪ, ಇವತ್ತು ಸಹಿತ ಅದು ಆರೋಪ. ಇಡೀ ನೋಡ್ರಿ ಸರ್ಕಾರದಲ್ಲಿ ಇದ್ದಂಥವ್ರು ಯಾರಿಗೂ ಏನಂತ ಎನ್ಕ್ವೈರಿ ಮಾಡಿಲ್ಲ, ಮತ್ತೊಂದಿಲ್ಲ ತಪ್ಪುಗಳಾದಾಗ. ಆದ್ರೆ ವಿರೋಧ ಪಕ್ಷ ಹಿಡಿದಿದ್ದು ಹಾಕೋದೈತಿ ಎನ್ಕ್ವೈರಿ ಮಾಡೋದೈತಿ. ಎನ್ಕ್ವೈರಿ ಮಾಡಿ ಶಿಕ್ಷೆ ಆಗಿಲ್ಲ ಅವರು ಇಡಿಯಿಂದ ಸಹಿತ. ಅಂದ್ರೆ ಈ ತನಿಖಾ ಸಂಸ್ಥೆಗಳು ಪೂರ್ಣ ಪ್ರಮಾಣದಲ್ಲೇ ಸರ್ಕಾರದ ಪರ ಇದ್ದಾವನು ಇವೆಲ್ಲ ಘಟನೆಗಳು ಕಣ್ಮುಂದೆ ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಲೋಕಾಯುಕ್ತಕ್ಕೆ ಇನ್ನೂ ಶಕ್ತಿ ಕೊಡಬೇಕು. ಮತ್ತು ನಮ್ಮ ಪೊಲೀಸರು ಕೊಟ್ಟರು ಅದರ ನಮ್ಮ ಪೊಲೀಸರು ಭಾಳ ಪ್ರಾಮಾಣಿಕರಲ್ಲಿ ಇಲ್ಲ ಅಂತಲ್ಲ. ನಾವು ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೈ ಪೂರ್ತಿಯಾಗಿ ಫ್ರೀ ಬಿಡಬೇಕಲ್ಲ, ಫ್ರೀ ಹ್ಯಾಂಡ್ ಬಿಡಬೇಕಲ್ಲ ಅವ್ರಿಗೆ. ಪೊಲೀಸರಿಗೆ ಆಯ್ತು, ಲೋಕಾಯುಕ್ತರಿಗೆ ಆಯ್ತು, ಲೋಕಾಯುಕ್ತರಿಗೆ ಶಿಕ್ಷೆ ಕೊಡುವಂಥ ಶಕ್ತಿಯನ್ನು ಕೊಡಿಸ್ಬೇಕಲ್ಲ. ಪೂರ್ಣ ಅವ್ರು ಸಿಕ್ಕದ ಈಗ ಅವ್ರ ಮೇಲೆ ಆರೋಪದ ಸಿಕ್ತಾಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ. ಆಗ ಶಿಕ್ಷೆ ಅವ್ರಿಗೆ ಕೊಡಬೇಕು ಪ್ರಮಾಣ. ಇಲ್ಲ ಮತ್ತು ಕೋರ್ಟಿಗೆ ಹೋಗೋದು, ಕೋರ್ಟಿಗೆ ಗೊತ್ತದ ನಿಮ್ಗೆ ಎಡಸ್ ಹೋಗ್ತದೆ, ಇದರಲ್ಲಿ ಕೋರ್ಟ್ ಮೇಲೆ ವಿಶ್ವಾಸ ಅಂತಲ್ಲ, ಡಾಕ್ಯುಮೆಂಟ್ಸ್ ಇದ್ದಾಗ ಶಿಕ್ಷೆ ಯಾಕೆ ಆಗೋದಿಲ್ಲ. ಅಷ್ಟೊಂದು ಏನೇನೋ ಕಾರಣಗಳು, ಡಿಲೇ ಕಾರಣ, ಮತ್ತನ ಕಾರಣ, ಮುಗಿದ ಕಾರಣ ಮಾಡೇ ಇಡೀ ಒಂದು ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ಬೆದರುವಂಥ ಪ್ರಸಂಗ ಬಂದುಬಿಟ್ಟದ. ಲೋಕಾಯುಕ್ತಪ್ಪ ಏನಿಲ್ಲ ಬಿಡ್ರಿ, ಅದರಿಂದ ಏನಾಗೋದಿಲ್ಲ. ಪಾಪ ಹಿಡಿತಾರೆ ಅವರು, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸಗಾರ ಇದ್ದಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಅವ್ರ ಬಗ್ಗೆ ನಮ್ಮ ಆರೋಪ ಇರಲಿಲ್ಲ. ಆದರೆ ಮುಂದೆ ಅದು ಏನು ಆಗ್ತದಪ್ಪ ಅದರ ಬಗ್ಗೆ ಎಲ್ಲ ಇವತ್ತು ನಾವು ಜನಸಾಮಾನ್ಯರಿಗೆ ಕೇಳ್ತಾ ಇದ್ವಿ ಅಂದ್ರೆ, ದಯವಿಟ್ಟು ಸರ್ಕಾರ ಎಷ್ಟು ಜನಕ್ಕೆ ಲೋಕಾಯುಕ್ತ ಹಿಡಿದು ಕೊಟ್ಟಂತಹ ಕೇಸ್ಗಳಿಗೆ ಶಿಕ್ಷೆ ಆಗ್ಯದ